ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಇಡೀ ಕುಟುಂಬ ಹಾವಿನ ವಿಷಯವಾಗಿ ಚರ್ಚೆ ಮಾಡುತ್ತಾ ಇರುತ್ತಾರೆ. ಮನೆಯ ಹಿತ್ತಲಿನಲ್ಲಿ ಹಾವು ಕಾಣಿಸಿಕೊಂಡಿದ್ದರಿಂದ ಶಾಂತಿ ಮತ್ತು ರಂಗನಾಥ್ ಅವರು ತುಂಬ ಗಾಬರಿಯಾಗಿರುತ್ತಾರೆ. ವಿಶಾಲಾಕ್ಷಿ ಅಜ್ಜಿ ಈ ವಿಷಯ ಕೇಳಿ ಮನೆಯಲ್ಲಿ ಹಾವು ಕಾಣಿಸಿಕೊಂಡರೆ ದೈವದ ದೋಷವಿರಬಹುದು, ಎಲ್ಲರೂ ಸೇರಿ ಕುಲದೇವತೆ ಪೂಜೆ ಮಾಡಿಸಿ ಅಂತ ಹೇಳಿ ಸಲಹೆ ನೀಡ್ತಾರೆ. ಈ ಕಡೆ ದೀಪಾವಳಿ ಹಬ್ಬ ಹತ್ತಿರವಿರುವುದರಿಂದ ಊರಿಗೆ ಹೋಗಿ ಅಜ್ಜಿ ಜೊತೆಗೆ ಹಬ್ಬ ಆಚರಿಸುವುದು ಮತ್ತು ಶಾಂತಿ ಪೂಜೆ ಮಾಡಿಸುವುದು ಎಂದು ನಿರ್ಧಾರವಾಗಿರುತ್ತದೆ. ಆದರೆ ಮನೋಜು ಶೋರೂಮ್ ಕೆಲಸ ನೆಪ ಹೇಳಿ ತಪ್ಪಿಸಿಕೊಳ್ಳಲು ನೋಡಿದಾಗ ಶಾಂತಿ ಹಾವಿನ ಭಯ ಇರುವಾಗ ಬಿಸ್ನೆಸ್ ದೊಡ್ಡದಲ್ಲ ಅಂತ ಹೇಳಿ ಗದರುತ್ತಾರೆ. ಈ ಕಡೆ ಇದೇ ಸಂದರ್ಭದಲ್ಲಿ ಸೂರ್ಯ ಒಂದು ಮಾತು ಹೇಳ್ತಾನೆ. ಯಾರೋ ಪರಿಚಯದವರು ಹೇಳಿದರು, ಮನೆಗೆ ಹಾವು ಬಂದರೆ ಮನೆಯಲ್ಲಿ ಯಾರೋ ಮುಚ್ಚಿಟ್ಟಿರುವ ರಹಸ್ಯ ಬದಲಾಗುತ್ತದೆ ಎಂದು. ಈ ಮಾತು ಕೇಳಿದ ತಕ್ಷಣ ರೋಹಿಣಿಯ ಮುಖ ಬಿಳಿಚಿಕೊಳ್ಳುತ್ತದೆ. ಅವಳು ಶೀಲಾ ಆಂಟಿಯ ಹತ್ತಿರ ಸಾಲ ಮಾಡಿರುವುದು ಮತ್ತು ತನ್ನ ತವರು ಮನೆಯ ಶ್ರೀಮಂತಿಕೆಯ ಬಗ್ಗೆ ಸುಳ್ಳು ಹೇಳಿರುವುದು ಎಲ್ಲಿ ಬಯಲಾಗುತ್ತದೋ ಅಂತ ಹೇಳಿ ಒಳಗೆ ನಡುಗುತ್ತಾ ಇರುತ್ತಾಳೆ. ಈ ಕಡೆ ಸೂರ್ಯ ಯಾರಾದರೂ ಮುಚ್ಚಿಟ್ಟಿದ್ದರೆ ಈಗಲೇ ಹೇಳಿಬಿಡಿ ಅಂತ ಹೇಳಿ ಕಾಲೆಳೆಯುತ್ತಾ ಇರುತ್ತಾನೆ. ಈ ಕಡೆ ಇನ್ನೊಂದು ಕಡೆ ಶ್ರುತಿಯ ರೆಸ್ಟೋರೆಂಟ್ನಲ್ಲಿ ಮೀನಾ ಮತ್ತು ಕಲಾರ ಭೇಟಿ ಆಗತ್ತೆ. ಶ್ರುತಿ ರೆಸ್ಟೋರೆಂಟ್ಗೆ ಮಧು ಆಂಟಿ ತನ್ನ ಸ್ನೇಹಿತೆ ದೊಡ್ಡ ಬಿಲ್ಡರ್ ಆದ ಕಲಾ ಅವರ ಜೊತೆ ಬರುತ್ತಾರೆ. ಶ್ರುತಿ ತನ್ನ ಬಿಸ್ನೆಸ್ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಮೀನಾ ತಾನು ಹೊಸದಾಗಿ ತಯಾರಿಸಿದ ಫ್ರೂಟ್ಸ್ ಬೊಕ್ಕೆಯನ್ನು ತಂದು ಶ್ರುತಿಗೆ ಕೊಡುತ್ತಾಳೆ. ಮೀನಾ ಕ್ರಿಯೇಟಿವಿಟಿ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಅವಳಿಗಿರುವ ಬಿಸ್ನೆಸ್ ಜ್ಞಾನ ಕಂಡು ಕಲಾ ಪ್ರಭಾವಿತರಾಗ್ತಾರೆ. ಪ್ರಭಾ ತಾನು ಕಟ್ಟುತ್ತಿರುವ 25 ಅಪಾರ್ಟ್ಮೆಂಟ್ಗಳ ಮನೆಗಳಿಗೆ ಪ್ರತಿದಿನ ಹೂವು ಪೂರೈಸುವ ಕಾಂಟ್ರಾಕ್ಟನ್ನು ಮೀನಾಗೆ ನೀಡ್ತಾರೆ. ಮೀನಾ ಇದರಿಂದ ತುಂಬ ಖುಷಿ ಆಗ್ತಾಳೆ. ಈ ಕಡೆ ಇನ್ನೊಂದು ಕಡೆಗೆ ರೋಹಿಣಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮೀನಾ ಮುಂದಾಗ್ತಾಳೆ. ಮಾತು ಮುಂದುವರೆಸಿದ ಕಲಾ, ನಮ್ಮ ಅಪಾರ್ಟ್ಮೆಂಟ್ ಮನೆಗಳಿಗೆ ಹೋಮ್ ಅಪ್ಲಯನ್ಸಸ್, ಟಿವಿ, AC, ಫ್ರಿಜ್ ಸಪ್ಲೈ ಮಾಡಲು ಒಳ್ಳೆ ಡೀಲರ್ ಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಮೀನಂಗೆ ತನ್ನ ಮನೆಯವರ ನೆನಪಾಗುತ್ತೆ. ರೋಹಿಣಿಯ ಗಂಡ ಮನೋಜು ಶೋರೂಮ್ ಇಟ್ಟಿರೋದು ಮೀನನಿಗೆ ನೆನಪಾಗಿ ಕಲಾ ಅವರ ಹತ್ತಿರ ರೋಹಿಣಿಯ ಬಗ್ಗೆ ತುಂಬ ಒಳ್ಳೆಯದನ್ನು ಹೇಳಿ ರೆಕಮೆಂಡ್ ಕೂಡ ಮಾಡ್ತಾಳೆ. ಕಲಾ ಮೀನಾಳ ಮಾತಿನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಅತ್ತಿಗೆಯನ್ನು ಬಂದು ಭೇಟಿ ಮಾಡಲು ಹೇಳಿ ಅಂತ ಹೇಳಿ ಕಾರ್ಡು ಕೊಡ್ತಾರೆ. ಈ ಕಡೆ ರೋಹಿಣಿ ನಾಟಕ ಮತ್ತು ಮೀನಾಳ ಉದಾರತೆ ಏನು ಅಂದರೆ, ಮೀನಾ ಆ ಕಾರ್ಡ್ ತಂದು ರೋಹಿಣಿಗೆ ಕೊಡ್ತಾಳೆ. ರೋಹಿಣಿ ಮೊದಲು ಅಸಡ್ಡೆ ತೋರಿದರೂ ವಿಷಯ ಕೇಳಿ ಶಾಕ್ ಆಗ್ತಾಳೆ. ಮೀನಾ ಹೇಳ್ತಾಳೆ, ಅತ್ತೆಗೆ ನಿಮ್ಮ ಮೇಲೆ ಈಗಾಗಲೇ ಕೋಪ ಇದೆ. ಈ ಆರ್ಡರ್ ನನ್ನ ಕಡೆಯಿಂದ ಸಿಕ್ಕಿತು ಎಂದು ಗೊತ್ತಾದರೆ ಅವರಿಗೆ ಇನ್ನೂ ಉರಿಬಹುದು. ಹಾಗಾಗಿ ನೀವೇ ಸ್ವಂತವಾಗಿ ಈ ಆರ್ಡರ್ ತಂದಿದ್ದೀರಿ ಅಂತ ಹೇಳಿ ಅಂತಾಳೆ. ರೋಹಿಣಿ ಮೀನಾಳ ಈ ಒಳ್ಳೆತನಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಆರ್ಡರ್ ತನ್ನದಾಗಿಸಿಕೊಳ್ಳಲು ಸಂಚು ಹೂಡ್ತಾಳೆ. ಈ ಕಡೆ ಮನೆಯಲ್ಲಿ 40 ಲಕ್ಷದ ಲಾಭದ ಸಂಭ್ರಮ ಪಡ್ತಾ ಇರ್ತಾರೆ. ಕಲಾ ಅವರನ್ನು ಭೇಟಿ ಮಾಡಿ ಬಂದ ರೋಹಿಣಿ ಮತ್ತು ಮನೋಜು ಮನೆಗೆ ಸ್ವೀಟ್ ತಂದು ದೊಡ್ಡ ಹೈಡ್ರಾಮಾ ಮಾಡ್ತಾರೆ. ನಮಗೆ 25 ಮನೆಗಳ ಹೋಮ್ ಅಪ್ಲಯನ್ಸ್ ಆರ್ಡರ್ ಸಿಕ್ಕಿದೆ, ಇದರಿಂದ 40 ಲಕ್ಷ ಲಾಭ ಬಂದಿದೆ ಅಂತ ಹೇಳಿ ಬೀಗ್ತಾರೆ. ಶಾಂತಿ ಹಾಗೆ ಹೇಳ್ತಾಳೆ, ನನ್ನ ಸೊಸೆ ಅಂದರೆ ಇವಳೆ ನೋಡು, ಮನೋಜ್ಗಾಗಿ ಎಂಥ ಕೆಲಸ ಮಾಡಿದ್ದಾಳೆ ಅಂತ ಹೇಳಿ ಮೀನಾಳನ್ನು ಚುಚ್ಚಿ ಮಾತಾಡ್ತಾರೆ. ಮೀನಾ ಎಲ್ಲವನ್ನ ಕೇಳಿಕೊಂಡು ಮೌನವಾಗಿ ಸುಮ್ಮನಿರ್ತಾಳೆ, ಏನು ಮಾತಾಡೋಕ್ಕೆ ಹೋಗಲ್ಲ. ಈ ಕಡೆ ಸೂರ್ಯನ ಲೆಕ್ಕಾಚಾರ ಶಾಂತಿಗೆ ಶಾಕ್ ಆಗುತ್ತೆ. ಆದರೆ ಸೂರ್ಯ ಸುಮ್ಮನಿರಲಾರ್ದೆ ಮೀನಂಗೂ ಆರ್ಡರ್ ಸಿಕ್ಕಿರೋ ವಿಷಯ ಹೇಳ್ತಾನೆ. ಮೀನಾಳ ವಾರ್ಷಿಕ ಆದಾಯ 19 ಲಕ್ಷಕ್ಕೂ ಹೆಚ್ಚು ಮತ್ತು 5 ವರ್ಷಕ್ಕೆ ಕೋಟಿಗಟ್ಟಲೆ ಆಗುತ್ತದೆ ಎಂದು ಲೆಕ್ಕ ಹಾಕಿದಾಗ ಇಡೀ ಕುಟುಂಬ ಸ್ತಬ್ಧವಾಗುತ್ತದೆ. ಶಾಂತಿ ಮೀನಾಳನ್ನು ಬಗ್ಗಿ ನೋಡುತ್ತಾಳೆ. ಟಿವಿ, ಫ್ರಿಜ್ಜು ಒಂದು ಸಲ ತೆಕ್ಕೊಂಡ್ರೆ ಮತ್ತೆ ವರ್ಷಗಟ್ಟಲೆ ತೆಕ್ಕೊಳ್ಳಲ್ಲ, ಆದರೆ ಹೂವು ಪ್ರತಿದಿನ ಬೇಕು. ಹಾಗಾಗಿ ಮೀನಾಳೆ ನಿಜವಾದ ಕೋಟೀಶ್ವರಿ ಅಂತ ಹೇಳಿ ಈ ಕಡೆ ಸೂರ್ಯ ಚಪ್ಪಾಳೆ ತಟ್ತಾನೆ. ಈ ಸಂಚಿಕೆ ಕೊನೆಯಲ್ಲಿ ಶ್ರುತಿ ರೋಹಿಣಿಯ ಬಳಿ ಹೋಗಿ ಅವಳ ಸುಳ್ಳನ್ನು ಪ್ರಶ್ನೆ ಮಾಡ್ತಾಳೆ. ಮೀನಮರಿ, ನಿಮಗೆ ಸಹಾಯ ಮಾಡದಿದ್ದರೆ ಈ ಆರ್ಡರ್ ಸಿಗುತ್ತಿರಲಿಲ್ಲ ಎಂದು ಸತ್ಯವನ್ನು ಹೇಳ್ತಾಳೆ.
ಆದರೆ ರೋಹಿಣಿ ಉದ್ಘಟತನದಿಂದ ಅವಳು ಬರೀ ಅಡ್ರೆಸ್ ಹೇಳಿದ್ದಾಳೆ ಅಷ್ಟೇ. ನನ್ನ ಟ್ಯಾಲೆಂಟ್ ನೋಡಿ ಕಲಾ ಮೇಡಮ್ ಆರ್ಡರ್ ಕೊಟ್ಟಿದ್ದು ಎಂದು ಹೇಳಿ ಮೀನಾಳ ತ್ಯಾಗವನ್ನು ಕಡೆಗಣಿಸುತ್ತಾಳೆ. ಈ ಕಡೆ ಶ್ರುತಿ ರೋಹಿಣಿಯ ನೀಚ ಬುದ್ಧಿಗೆ ಮರಕ ಪಡ್ತಾಳೆ. ಇದು ನೀವು ಇವತ್ತಿನ ಕತೆ ಅಥವಾ ಮುಂದಿನ ಸಂಚಿಕೆಗಳಲ್ಲಿ ನೋಡಬಹುದು. ಹಾಗೆ ಆಸೆ ಧಾರಾವಾಹಿಯಲ್ಲಿ ಇನ್ನು ಮುಂದೆ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ, ಹಾಗೆ ರೋಹಿಣಿ ಸತ್ಯ ಯಾವಾಗ ಬಯಲಾಗತ್ತೆ, ಹಾಗೆ ಹಾವು ಬಂದಿರೋದ್ರಿಂದ ಅವರು ಪೂಜೆ ಮಾಡ್ತಾರಾ, ಏನಾದರೂ ಸತ್ಯ ಗೊತ್ತಾಗತ್ತಾ. ಹಾಗೆ ಈ ಕಡೆ ಮೀನಾನೇ ಅವಳಿಗೆ ಆರ್ಡರ್ ಕೊಟ್ಟಿರ್ತಾಳೆ, ಆದರೆ ರೋಹಿಣಿ ಮಾತ್ರ ಒಪ್ಪಿರಲ್ಲ. ಕಲಾ ಅವರು ಮೀನಾ ಮುಖ ನೋಡಿ ಆರ್ಡರ್ ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಾಗತ್ತಾ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಯಲ್ಲಿ ಈ ಕಡೆ ಮೀನಾ ಹಾಕ್ಕೊಂಡಿರುವಂತಹ ವಾಲೆ ಜುಮ್ಕಿ ಫ್ಲಿಪ್ಕಾರ್ಟಿಂದು ಲಿಂಕ್ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಅದನ್ನು ಕೊಂಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.